ಭಾರತೀಯ ಬ್ಯಾಂಕಿಂಗ್ ವ್ಯವಸ್ಥೆಯನ್ನೇ ಅಲ್ಲಾಡಿಸಿದ್ದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹಗರಣದ ರೂವಾರಿ ಮೆಹುಲ್ ಭಾಯ್ ಅಂದಿದ್ರು ಮೋದಿ. ರೆಪ್ಯುಟೇಷನ್ ಹಾಗೂ ತನಗೆ ಇದ್ದ ಕಾಂಟ್ಯಾಕ್ಟ್ಸ್ ಗಳನ್ನ ಬಳಸಿಕೊಂಡಿದ್ದ. ಸುಮಾರು 4,000 ಮಳಿಗೆಗಳಿದೆ. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಶ್ರೀ ಪವಿತ್ರ. 2018ರಲ್ಲಿ ಭಾರತೀಯ ಬ್ಯಾಂಕಿಂಗ್ ವ್ಯವಸ್ಥೆಯನ್ನೇ ಅಲ್ಲಾಡಿಸಿದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ PNB ಹಗರಣದ ರೂವಾರಿಯಾದ ಮೆಹುಲ್ ಚೋಕ್ಸಿಯನ್ನ ಬೆಲ್ಜಿಯಂ ಆಸ್ಪತ್ರೆಯೊಂದರಲ್ಲಿ ವಶಕ್ಕೆ ಪಡೆಯಲಾಗಿದೆ. ಹಗರಣ ಬಯಲಿಗೆ ಬಂದಾಗಿನಿಂದ ಮೆಹುಲ್ ಚೋಕ್ಸಿ ನಾಪತ್ತೆಯಾಗಿದ್ದ. ಮೆಹುಲ್ ಚೋಕ್ಸಿ ಸಿಕ್ಕಿಬಿದ್ದ ಈ ಟೈಮ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಡಿಯೋ ಸಹ ವೈರಲ್ ಆಗ್ತಾ ಇದೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಮೆಹುಲ್ ಚೋಕ್ಸಿ ಯಾರು, ಆತನ ಮೇಲಿರೋ ಆರೋಪ ಏನು, ನರೇಂದ್ರ ಮೋದಿ ಹಾಗೂ ಮೆಹುಲ್ಗೆ ಇರುವಂತಹ ಸಂಬಂಧ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಮೆಹುಲ್ ಚೋಕ್ಸಿ ಯಾರು? ಮೆಹುಲ್ ಚೋಕ್ಸಿ ಮೂಲತಃ ಭಾರತೀಯ ಉದ್ಯಮಿ ಮತ್ತು ಗೀತಾಂಜಲಿ ಗ್ರೂಪ್ಸ್ನ ಮಾಲೀಕ. ಗೀತಾಂಜಲಿ ಗ್ರೂಪ್ಸ್ ಭಾರತದಲ್ಲಿ ಸುಮಾರು 4,000 ಮಳಿಗೆಗಳನ್ನು ಹೊಂದಿರುವ ಆಭರಣ ಕಂಪನಿಯಾಗಿದೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹಗರಣ ನಡೆದಿದ್ದು ಹೇಗೆ? ಅದು 2018ರ ಮಾತು. ಭಾರತದಲ್ಲಿರುವಂತಹ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅನ್ನೋ ಹಣಕಾಸು ಸಂಸ್ಥೆಗೆ ದೊಡ್ಡ ಮಟ್ಟದ ಫ್ರಾಡ್ ನಡೆದಿದ್ದು 2018ರ ಜನವರಿ 16ಕ್ಕೆ ಬೆಳಕಿಗೆ ಬಂದಿತ್ತು. ಇದು ಗೊತ್ತಾಗ್ತಾಲೆ RBI ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಎಲ್ಲಾ ಶಾಖೆಗಳ ಎಲ್ಲಾ ವ್ಯವಹಾರಗಳನ್ನ ತಾತ್ಕಾಲಿಕವಾಗಿ ಸೀಸ್ ಮಾಡಿಬಿಟ್ಟಿತ್ತು. ಒಂದಲ್ಲ, ಎರಡಲ್ಲ, 100 ಅಲ್ಲ, 1000 ಅಲ್ಲ, ಬರೋಬ್ಬರಿ 13,850 ಕೋಟಿ ರೂಪಾಯಿ ಹಗರಣ. ಅದು ಅಷ್ಟು ದೊಡ್ಡ ಹಗರಣ ಮಾಡಿದ್ದು ಯಾರು ಅನ್ನೋ ಪ್ರಶ್ನೆಯನ್ನಿಟ್ಟಾಗ ಬಂದಿದ್ದೇ ಇಬ್ಬರ ಹೆಸರು. ಒಂದು ಮೆಹುಲ್ ಚೋಕ್ಸಿ ಹಾಗೂ ಮತ್ತೊಂದು ನೀರವ್ ಮೋದಿ. ಇವರಿಬ್ರು ಸಹ ವಜ್ರದ ವ್ಯಾಪಾರಿಗಳು ಹಾಗೂ ಸಂಬಂಧಿಕರು. ಇವರಲ್ಲಿ ಮೆಹುಲ್ ಚೋಕ್ಸಿ ದಶಕಗಳ ಹಿಂದೆ ಪ್ರಖ್ಯಾತವಾಗಿದ್ದಂಥ ಗೀತಾಂಜಲಿ ಗ್ರೂಪ್ಸ್ ಅನ್ನೋ ವಜ್ರಗಳ ಮಾರಾಟ ಕಂಪನಿಯನ್ನು ನಡೆಸ್ತಾ ಇದ್ದ. ಕೋಟ್ಯಾಂತರ ರೂಪಾಯಿಗಳ ವ್ಯವಹಾರ. ಕಂಪನಿಯು ಚೆನ್ನಾಗೇ ನಡೀತಾ ಇತ್ತು. ಆದರೆ ತನ್ನ ಕಂಪನಿಗೆ ಇದ್ದಂಥ ರೆಪ್ಯುಟೇಷನ್ ಹಾಗೂ ತನಗೆ ಇದ್ದಂಥ ಕಾಂಟ್ಯಾಕ್ಟ್ಸ್ಗಳನ್ನು ಬಳಸಿಕೊಂಡು ಸುಮ್ಮನೆ ಸಾವಿರಾರು ಕೋಟಿ ರೂಪಾಯಿಗಳನ್ನ ಒಮ್ಮೆಲೆ ಸಂಪಾದಿಸುವಂತ ಕೆಟ್ಟ ಐಡಿಯಾ ಅವರಿಬ್ಬರಿಗೆ ಹೊಳೆಯುತ್ತೆ. ಮುಂಬೈನಲ್ಲಿರುವಂತಹ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ PNB ಬ್ರಾಡಿ ಹೌಸ್ ಬ್ರಾಂಚ್ನಲ್ಲಿ ತನ್ನ ಸಾಲಕ್ಕೆ ಗ್ಯಾರಂಟಿಯಾಗಿ PNB ಬ್ಯಾಂಕ್ ಅನ್ನ ನಿಲ್ಲುವಂತೆ ಕೋರ್ತಾರೆ. ಹೇಳಿ ಕೇಳಿ ಮೆಹುಲ್ ಚೋಕ್ಸಿ ದೊಡ್ಡ ಕುಳ. ತಮ್ಮ ಬ್ಯಾಂಕಿನ ಮೂಲಕನೇ ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ನಡೆಸಿದಂಥವನು. ಅಂಥವ್ರಿಗೆ ಬೇರೆ ಕಡೆಯಿಂದ ಸಾಲ ಪಡೆಯೋಕೆ ಗ್ಯಾರಂಟಿ ನೀಡೋಕೆ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕಾಗತ್ತಾ? ಈ ರೀತಿ ಯೋಚನೆ ಮಾಡಿ ಹಾಗಾಗಿ ಆತ ಪಡೆದಂಥ ವಿದೇಶಿ ಸಾಲಕ್ಕೆ PNB ಕಡೆಯಿಂದ ಲೆಟರ್ ಆಫ್ ಅಂಡರ್ಟೇಕಿಂಗ್ ಅಂದರೆ LOUಗಳನ್ನು ನೀಡಲಾಗತ್ತೆ. ಅಷ್ಟೇ. ಆ LOUಗಳನ್ನು ಬಳಸಿಕೊಂಡು 13,850 ಕೋಟಿ ರೂಪಾಯಿ ಸಾಲವನ್ನು ಪಡೆದಂತಹ ಚೋಕ್ಸಿ ಹಾಗೂ ನೀರವ್ ಮೋದಿ ಭಾರತ ಬಿಟ್ಟು ಅಮೆರಿಕಾಗೆ ಪ್ರಯಾಣ ಬೆಳೆಸ್ತಾರೆ. ಅವರು ಅಮೆರಿಕಾಗೆ ಹೋಗಿ ಸುಮಾರು ದಿನಗಳ ಆದ ನಂತರ ಭಾರತದಲ್ಲಿ ಅವರು ಮಾಡಿದಂಥ ಕರ್ಮಕಾಂಡ ಬೆಳಕಿಗೆ ಬಂತು. ಅದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹಗರಣ, PNB ಸ್ಕ್ಯಾಮ್ ಅಂತ ಕುಖ್ಯಾತಿಯಾಗತ್ತೆ. ತನ್ನ ಕಂಪನಿಯ ಹೆಸರಲ್ಲಿ 6,097 ಕೋಟಿ ರೂಪಾಯಿ ಹಣವನ್ನ ಸಾಲವಾಗಿ ಪಡೆದಿರುವಂತಹ ಚೋಕ್ಸಿ ತನ್ನ ಸಂಬಂಧಿ ನೀರವ್ ಮೋದಿ ಹೆಸರಲ್ಲಿ ಅವರ ಕಂಪನಿಗಳಿಗೂ ಸಹ 6,498 ಕೋಟಿ ರೂಪಾಯಿ ಹಣ ಬರುವಂತೆ ಮಾಡಿದ್ದ. ಅಷ್ಟು ಹಣವನ್ನ ವಿದೇಶದಲ್ಲಿನ ತಮ್ಮ ವ್ಯವಹಾರಗಳಲ್ಲಿ ಇಲ್ಲಿಂದಾನೇ ನೇರ ಹೂಡಿಕೆಯನ್ನ ಮಾಡಿ ಈ ಇಬ್ರೂ ಸಹ ಎಸ್ಕೇಪ್ ಆಗಿದ್ರು. ನೀರವ್ ಮೋದಿ, ಮೆಹುಲ್ ಚೋಕ್ಸಿ ಹಾಗೂ ನರೇಂದ್ರ ಮೋದಿ ಏನ್ ಸಂಬಂಧ? ಅದು 2015ರಲ್ಲಿ ಮೋದಿ ಚೋಕ್ಸಿ ಬಗ್ಗೆ ಮಾತನಾಡಿದಂತಹ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಈ ವಿಡಿಯೋ ನೋಡಿ. कितना ही बड़ा शोरूम होगा, हमारे मेहुल भाई यहाँ बैठे हैं, लेकिन वो जाएगा अपने सोना. ನರೇಂದ್ರ ಮೋದಿ ಪ್ರಧಾನಿಯಾಗಿ 1 ವರ್ಷ ಕಳೆದಿತ್ತು. ಅಂದ್ರೆ 2015ರಲ್ಲಿ ಮೋದಿ ಮೆಹುಲ್ ಚೋಕ್ಸಿ ಬಗ್ಗೆ ಮಾತಾಡ್ತಾ ಮೆಹುಲ್ ಭಾಯ್ ಅಂತ ಸಂಬೋಧಿಸಿದ್ದಾರೆ. 2015ರಲ್ಲಿ ಚಿನ್ನದ ಆರ್ಥಿಕೀಕರಣ ಯೋಜನೆಯ ಉದ್ಘಾಟನೆ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾಷಣ ಮಾಡೋ ದೃಶ್ಯ ಇದು. ಈ ಕಾರ್ಯಕ್ರಮದಲ್ಲಿ ಗೀತಾಂಜಲಿ ಗ್ರೂಪ್ಸ್ನ ಮಾಲೀಕ ಮೆಹುಲ್ ಚೋಕ್ಸಿ ಕೂಡ ಉಪಸ್ಥಿತರಿದ್ದರು. ಮೋದಿಜಿಯವರು ತಮ್ಮ ಭಾಷಣದಲ್ಲಿ ಮೆಹುಲ್ ಭಾಯ್ ಅಂತ ಉಲ್ಲೇಖಿಸಿದ್ದಾರೆ. ಅಂದ್ರೆ ಇಲ್ಲಿ ನರೇಂದ್ರ ಮೋದಿ ಅವರಿಗೂ ಮೆಹುಲ್ ಭಾಯ್ ಆಗಿರುವಂಥ ಮೆಹುಲ್ ಚೋಕ್ಸಿ ಅವರಿಗೂ ಒಳ್ಳೆ ರಿಲೇಶನ್ಶಿಪ್ ಇತ್ತು ಅನ್ನೋದನ್ನ ನಾವಿಲ್ಲಿ ಸೈಡ್ ಲೈನ್ ಮಾಡೋ ಹಾಗಿಲ್ಲ. ಈಗ ಆಬ್ವಿಯಸ್ಲಿ ಒಂದಿಷ್ಟು ಅನುಮಾನಗಳು ಬರೋದಂತೂ ಸಹಜ, ಒಂದಿಷ್ಟು ಪ್ರಶ್ನೆಗಳು ಕೂಡ ಉಟ್ಕೊಳ್ಳೋದು ಸಹಜ. ಒಬ್ಬ ಚಿನ್ನಾಭರಣದ ಅಂಗಡಿ ಮಾಲೀಕ ಯಾವ ಧೈರ್ಯದ ಮೇಲೆ 1,000 ಕೋಟಿ ರೂಪಾಯಿ ಸಾಲ ಮಾಡಿ ದೇಶದಿಂದ ಪರಾರಿಯಾಗ್ತಾನೆ? ನರೇಂದ್ರ ಮೋದಿ ಅವರ ಜೊತೆಗೆ ಇವರ ರಿಲೇಶನ್ಶಿಪ್ ಚೆನ್ನಾಗಿದೆ ಅನ್ನೋ ಕಾರಣವನ್ನ ಇಟ್ಕೊಂಡು ಬ್ಯಾಂಕ್ ಸಾಲ ಕೊಟ್ಟಿರುವಂತ ಸಾಧ್ಯತೆಗಳು ಕೂಡ ಇರುತ್ತೆ.
ಹೆಂಗಿದ್ರು ಪ್ರಧಾನಿ ಪರಿಚಯ ಇದೆ ಅಲ್ವಾ ಅನ್ನೋ ಯೋಚನೆಗಳು ಕೂಡ ಬ್ಯಾಂಕ್ನವರಿಗೆ ಬಂದಿರುತ್ತೆ. ಮುಂದಿನ ದಿನಗಳಲ್ಲಿ ಈ ಒಂದು ಕೇಸ್ ಯಾವ ರೀತಿ ತಿರುವನ್ನ ಪಡ್ಕೊಳ್ಳುತ್ತೆ, ಈ ವಿಡಿಯೋಗೆ ಏನಾದ್ರೂ ಉತ್ತರ ಸಿಗ್ಬೋದಾ, ಕಾದ್ ನೋಡೋಣ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.